ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಬಿಗ್ ಫೈಟ್ ಮುಂದುವರಿತಾ ಇದೆ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಈ ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಇದ್ರೆ, ಮತ್ತೊಂದ್ ಕಡೆ ಜೆಡಿಎಸ್ ಪಡೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಪ್ರತಿಭಟನೆ ಮಾಡೋದ್ರ ಮೂಲಕ ರೈತರ ಪರವಾಗಿ ನಿಲ್ತಾ ಇದೆ. ಮುಂದಿನ ಅನಾಹುತಗಳನ್ನ ಯೋಚಿಸದೆ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಈಗ ಅದರ ಹೊಡೆತಗಳಿಂದ ನ್ಯೂನ್ಯತೆಗಳು ಗೊತ್ತಾಗ್ತಾ ಇದೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಬಗ್ಗೆ ಸರ್ಕಾರ ಚಕಾರ ಎತ್ತಿಲ್ಲ. 5,000 ಕೋಟಿ ಲೆಕ್ಕದ ಬಗ್ಗೆ ಸರ್ಕಾರ ಜಾಣ ಮೌನಕ್ಕೆ ಜಾರಿದೆ. ಹೊಸ ಸಿಎಂ ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡೋದಾಗಿ ಹೇಳಿದ್ದಾರೆ. ಮೊದಲು 5,000 ಕೋಟಿ ಏನಾಯ್ತು ಅನ್ನೋದನ್ನ ಹೇಳಿ. ಹಿಂದಿನ ಸಿಎಂ ಹೇಳಲಿಲ್ಲ, ಈಗಿನ ಸಿಎಂ ಆದ್ರೂ ಸತ್ಯಾಸತ್ಯತೆ ಹೇಳಬೇಕು. ಕಚೇರಿ ಒಳಗೆ ಲಂಚ ತೆಗೆದುಕೊಳ್ಬೇಡಿ ಅಂತ ಸಿಎಂ ಹೇಳಿದ್ದಾರೆ. ಇದರರ್ಥ ಕಚೇರಿ ಹೊರಗೆ ದುಡ್ಡು ತಗೊಳ್ಳಿ ಅಂತ ಅರ್ಥನಾ? ಅಲ್ಲಿ ನಡೆಯುವ ಭ್ರಷ್ಟಾಚಾರ ಯಾರ್ಯಾರು ನೋಡ್ತಾರೆ? ಅದು ಯಾರ್ ಜವಾಬ್ದಾರಿ? ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು. ಸರ್ಕಾರ ಈಗ ಗ್ಯಾರಂಟಿ ಪರಿಷ್ಕರಣೆಗೆ ಅಂತ ಮುಂದಾಗ್ತಾ ಇದೆ. 5,000 ಕೋಟಿ ಎಲ್ಲಿ ಹೋಯ್ತು, ಏನ್ ಮಾಡಿದ್ರು, ಯಾರ ಅಕೌಂಟಿಗೆ ಹೋಯ್ತು, ಅದ್ರ ಬಗ್ಗೆ ಉತ್ತರ ಕೊಡ್ಲಿ. ಅದ್ರ ಜೊತೆಗೆ ಕಚೇರಿ ಒಳಗಡೆ ಲಂಚ ತೆಗೆದುಕೊಳ್ಬೇಡಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಹಂಗಾದ್ರೆ ಕಚೇರಿ ಹೊರಗಡೆ ಲಂಚ ತೆಗೆದುಕೊಳ್ಬಹುದಾ, ಭ್ರಷ್ಟಾಚಾರ ಮಾಡಬಹುದಾ, ಅದರ ಅರ್ಥ ಇದೇನಾ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ನಡೆಯುವಂತ ಭ್ರಷ್ಟಾಚಾರನ ಯಾರು ನೋಡ್ತಾರೆ? ಹಾಗಾದ್ರೆ ಯಾರು ಜವಾಬ್ದಾರಿ ಹೊತ್ಕೊಳ್ತಾರೆ? ಕಚೇರಿಲಿ ಲಂಚ ತೆಗೆದುಕೊಂಡ್ರೆ CCTV ಇರುತ್ತೆ ಅಥವಾ ಯಾರಾದ್ರೂ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಅದೇ ಹೊರಗಡೆ ಲಂಚ ವ್ಯವಹಾರ ಆದ್ರೆ ಯಾರದನ್ನ ನೋಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ.